ಕಾನೂನು ಕಾಲೇಜಿನಲ್ಲಿ ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮವಾದ ಸಂವಿಧಾನ ದಿವಸ್ ಹಾಗೂ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ಅತಿಥಿ ಗಣ್ಯರೊಂದಿಗೆ ಕಾನೂನು ವಿದ್ಯಾರ್ಥಿಗಳ ಚರ್ಚಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ರಾಜಕೀಯದ ಇಂದಿನ ಪರಿಸ್ಥಿತಿಗಳನ್ನು ಸಹ ಸೇರಿದಂತೆ ಸಾರ್ವಜನಿಕರು, ರಾಜಕೀಯ ನಾಯಕರ ಕರ್ತವ್ಯಗಳನ್ನು ಸಹ ಈ ಚರ್ಚಾ ವಿಷಯಗಳಲ್ಲಿ ಚರ್ಚೆಯನ್ನ ಮಾಡಲಾಯಿತು. ಬದಲಾವಣೆಗಳ ಕುರಿತು ಯುವಕರ ಆದ್ಯತೆ, ಮುಂದಾಳತ್ವ ರಾಜಕೀಯವಾಗಿ ಬೇಕಾಗಿದೆ ಎಂಬುದನ್ನು ಸಹ ಈ ವಿಚಾರ ವೇದಿಕೆಯಲ್ಲಿ ಮಂಡಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಕೀಲರು, ರಾಜಕೀಯ ವಿಶ್ಲೇಷಕರು ಆದ ಶ್ರೀ ಕೇಶವ ಪ್ರಸಾದ್ ರವರು ಹಾಗೂ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಯುವ ಮಹಿಳಾ ರಾಜಕಾರಣಿ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಅಶ್ವಿನಿ ಗೌಡರವರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜು ಸರ್ ಅವರು ಹಾಗೂ ಬೆಂಗಳೂರು ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ರವರು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮೊದಲಿಗೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಒಂದು ದೇಶ ಒಂದು ಚುನಾವಣೆಯಿಂದ ನಾವು ಹಣಕಾಸಿನ ಉಳಿತಾಯ, ಸಮಯದ ಉಳಿತಾಯ, ಹಾಗೆ ಆಡಳಿತದಲ್ಲಿ ನಿರಂತರತೆ ಹಾಗೂ ರಾಜಕೀಯ ಸ್ಥಿರತೆಯನ್ನು ತರುವಂತಹ ಅನುಕೂಲಗಳ ಜೊತೆಗೆ ಸಂವಿಧಾನಾತ್ಮಕವಾಗಿ ನಾವು ತಿದ್ದುಪಡಿ ತರುವಂತದ್ದು, ಮಧ್ಯಂತರ ರಾಜಕೀಯ ಬಿಕ್ಕಟ್ಟುಗಳು ಹಾಗೆ ಪೂರಕವಾದ ಸಾಮಗ್ರಿಗಳ ಪೂರೈಕೆಯಲ್ಲಿ ವ್ಯತ್ಯಯಗಳು ಹಾಗೆ ಇತರ ಅನಾನುಕೂಲಗಳನ್ನು ಸಹ ನಾವು ಇಂದು ಕಾಣಬಹುದು. ಈ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗಣ್ಯರನ್ನು ಈಗ ನಾವು ವೇದಿಕೆ ಮೇಲೆ ಕರೆಯೋಣ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಕೇಶವ ಪ್ರಸಾದ್ ಸರ್ ಅವರು, ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ಳಬೇಕು. I, Devika S. Ajila, Principal of Bengaluru Law College, extend my warm welcome to all of you to the Youth for One Nation, One Election program being held today in commemoration of Samvidhan Divas, our revered Constitution Day. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತ ಮಾಡಿರುವುದಕ್ಕೆ ನಾನು ಬೆಂಗಳೂರು ಲಾ ಕಾಲೇಜಿಗೆ ಆಭಾರಿಯಾಗಿದ್ದೇನೆ. ಕಾಲೇಜಿನ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಸ್ವಾಗತ ಮಾಡಿದಂತಹ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ದೇವಿಕಾ ಎಸ್ ಅಜಿಲಾ ಅವರೇ, ಇದರ ಪ್ರೆಸಿಡೆಂಟ್ ಆದಂತಹ ಪ್ರಸನ್ನ ವಿ ರಾಜು ಅವರೇ, ನನ್ನ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿರುವಂತಹ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ ಅವರೇ, ಸಭಾಂಗಣದಲ್ಲಿ ನೆರೆದಿರುವಂತಹ ಎಲ್ಲ ನೆಚ್ಚಿನ ಕಾನೂನು ವಿದ್ಯಾರ್ಥಿಗಳೇ ಹಾಗೂ ಈ ಯಾರು ಕಾನೂನಿನ ತರಗತಿಗಳನ್ನ ತಗೊಳ್ತಾ ಇದೆಯೋ ಆ ಎಲ್ಲ ಗುರುಗಳೇ, ಜೊತೆಗೆ ಆಲಂಬಿಕವಾಗಿ ಅಂತ ಹೇಳಿದ್ರು ಅವರೆಲ್ಲರಿಗೂ ಕೂಡ ವಂದಿಸ್ತಾ, ನಾನು ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದಾಗ ಸಂವಿಧಾನ ದಿವಸ್ ಆಧಾರವಾಗಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳೋದು ತುಂಬಾ ಸಂತೋಷ ಆಗಿದೆ. ಕಾಲೇಜಿನ ಪ್ರಾರಂಭದ ಸಂದರ್ಭದಲ್ಲಿ ಸಂದೀಪ್ ಅವರು ತಮ್ಮ ಸುಶ್ರಾವ್ಯ ಘಟ್ಟದಿಂದ ಹಾಡಿದ್ರು, ಒಂದು ಲಾ ಕಾಲೇಜ್ಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಬಹುಮಾನವನ್ನು ಪಡೆದಿರುವಂತಹ ಒಬ್ಬ ವಿದ್ಯಾರ್ಥಿ ಎಷ್ಟು ಸುಶ್ರಾವ್ಯವಾಗಿ ನಮ್ಮನ್ನ ಭಕ್ತಿಯೋಗಕ್ಕೆ ಕರ್ಕೊಂಡು ಹೋಗುವಂತಹ ಹಾಡು ಸಿಗುತ್ತಾ ಅನ್ನೋದೇ ಒಂದು ದೊಡ್ಡ ಸಂತೋಷದ ಸಂಗತಿ. ನಾನು ಲಾ ಕಾಲೇಜ್ ಕಾರ್ಯಕ್ರಮದಲ್ಲಿ ಇನ್ನೂ ಸಂಗೀತ ಕಚೇರಿ ಇದ್ದೀನಿ ಅಂತ ಒಂದ್ಸತಿ ನನ್ನನ್ನು ನಾನು ಮುಟ್ಟೋಡ್ಕೊಂಡೆ. ಚೆನ್ನಾಗಿತ್ತು ಹಾಗೆ, ಇದೊಂದು ಶ್ಲಾಘನೀಯ. ಹಾಗೇನೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವಂತ ಕಾರ್ಯಕ್ರಮ ಇತ್ತು. ಸಾಮಾನ್ಯವಾಗಿ ಹಲಕಾರತಿಯಲ್ಲಿ ದೀಪ
ವಿರಳ, ಬಹುತೇಕ ಇಲ್ಲ. ಆದ್ರೆ ನೀವು ಇವತ್ತು ದೀಪ ಬೆಳಗಿದ್ದು ಹಲಗಾತಿಯ ಮೂಲಕ ದೀಪವನ್ನು ಬೆಳಗಿಸಬೇಕು. ಪಕ್ಕಾ ಭಾರತೀಯತೆ, ಭಾರತೀಯ ಸಂಸ್ಕೃತಿ, ಅದಕ್ಕೆ ಚಪ್ಪಾಳೆ ಬರಬೇಕು. ಸಮಾಜದಲ್ಲಿ ಇರುವಂತಹ ಎಲ್ಲರಿಗೂ ಅನ್ಸುತ್ತೆ ನಮಗೆ ಸ್ವಲ್ಪ ತಿಳುವಳಿಕೆ ಕಡಿಮೆನಪ್ಪ. ಯಾವಾದ್ರೂ ವ್ಯವಹಾರ ಅಂತಂದ್ರೆ ಒಮ್ಮೆ ವಕೀಲರು ಕೇಳೋಣ, ಅಥವಾ ಅವರು ಅಕಸ್ಮಾತ್ ವಕೀಲಿಕೆ ಅಭ್ಯಾಸ ಮಾಡದೇ ಇದ್ರು ವಕೀಲಿಕೆಯನ್ನು ಓದಿದ್ದಾರೆ, ಯು ಆರ್ ಲಾ ಸ್ಟೂಡೆಂಟ್ಸ್, ಲೆಟ್ ಅಸ್ ಕನ್ಸಲ್ಟ್ ಒನ್ಸ್ ಅನ್ನುವಂತಹ ಮಾತುಗಳು ಕೇಳಿಬರುತ್ತೆ. ಹಾಗಾಗಿ ಈ ಕಾನೂನು ತಜ್ಞರನ್ನ ನಾವು ತಯಾರು ಮಾಡಬೇಕು ಅಂತ ಅಂದಾಗ ಅದನ್ನೇ ಒಂದು ವಿಷಯವಾಗಿ ಕಲಿಬೇಕು ಅಂತ ನೀವೆಲ್ಲರೂ ಬಂದಿರುವಂಥದ್ದು, ಎಲ್ಲರೂ ವಕೀಲಿಕೆಯಲ್ಲಿ ಪರಿಣಿತಿ ಪಡೆದಿರಬೇಕು ಅನ್ನುವಂಥದ್ದು ಬಂದಾದ್ರೆ ಪಡೆದಿರುವಂತ ಪರಿಣಿತಿಯನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ, ಜನಸಾಮಾನ್ಯರನ್ನ ಮುಟ್ಟೋದು ಹೇಗೆ? ತುಂಬಾ ಜನ ನಾವು ಓದೋರೆಲ್ಲ ಅದೇ ಪ್ರೊಫೆಷನ್ ಹೋಗ್ತೀವಿ ಅನ್ನುವಂಥ ಜಾಯಮಾನ ಇವತ್ತಿನ ದಿನದಲ್ಲಂತೂ ಇಲ್ಲ. ಓದಿದ ಮೇಲೆ ವಿಪುಲವಾದಂತಹ ಅವಕಾಶಗಳು ನಮಗೆ ತೆರೆಕೋಬಹುದು. ಕಾನೂನು ಕೂಡ ಒಂದು ಡಿಗ್ರಿ, ಪ್ರೊಫೆಷನಲ್ ಡಿಗ್ರಿ ಅಂತಾನೆ ಅನ್ಕೊಳ್ತೀನಿ ನಾನು. ಯಾಕಂದ್ರೆ 5 ವರ್ಷದ ಕೋರ್ಸ್ಗೆ ನೀವು ಬಂದಿರುವಂತವರು ನಿಮ್ಮದೇ ಆದಂತಹ ರೀತಿಯಲ್ಲಿ ಈ ಕಾನೂನು ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು, ತೊಡಕೋಬೇಕು, ಕೊಡುಗೆ ಕೊಡಬೇಕು ಅನ್ನುವಂತ ಮಹಾನಿಚ್ಛೆಯಿಂದ ನೀವು ಬಂದಿರ್ತೀವಿ. ತುಂಬಾ ಸಂತೋಷ. ಹಾಗೆಯೇ ಸಮಾಜದಲ್ಲಿ ಬೇರೆ 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 ಅವಕಾಶಗಳು ಕೂಡ ನೀವು ತೆರೆಕೋಬಹುದು. ಯಾಕಂದ್ರೆ ಒಂದು ಬೇಸಿಕ್ ಡಿಗ್ರಿ ಆಗಿರುತ್ತೆ. ಮೇಡಮ್ ತರ ನೀವು ಸಾರ್ವಜನಿಕ ವಲಯಕ್ಕೆ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಬರಬಹುದು. ಹಾಗೆಯೇ ನಾನಾ ಕ್ಷೇತ್ರಗಳು ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಅಲ್ಲೂ ಕೂಡ ನಿಮ್ಮ ಯೋಗದಾನವನ್ನ ಕೊಡಬಹುದು. ಇದೆಲ್ಲದಕ್ಕೂ ಕಾನೂನು ಮೆರುಗನ್ನ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಭಾರತ ಜಗತ್ತಿನ ಅತ್ಯಂತ ಜನಸಂಖ್ಯೆ ಇರುವಂತಹ ದೇಶ. 145 ಕೋಟಿಯನ್ನು ನಾವು ದಾಟಿದ್ದೀವಿ. 145 ಕೋಟಿಯನ್ನು ದಾಟಿದ್ದೀವಿ ಅಂತಂದ್ರೆ ಮೊದಲು ಜನಸಂಖ್ಯೆಯನ್ನ ಒಂದು ಭಾರ ಅಂತ ಅನ್ಕೋತಾ ಇದ್ರು. ಆದ್ರೆ ಇವತ್ತು ಜಗತ್ತು ಆ ರೀತಿ ಅನ್ಕೋತಾ ಇಲ್ಲ. ಜಗತ್ತಿನಲ್ಲಿ ಜನಸಂಖ್ಯೆಯೇ ಒಂದು ಸಂಪತ್ತು ಅಂತ ಅನ್ಕೋತಾ ಇದ್ದೀವಿ. ನಮ್ ಹಿರಿಯರು ಅದೇ ಮಾತು ಹೇಳ್ತಾ ಇದ್ರು, ಮಕ್ಕಳಿಗೆ ಸಂಪತ್ತು ಮಾಡಬೇಡ, ಮಕ್ಕಳನ್ನೇ ಸಂಪತ್ತನ್ನಾಗಿ ಮಾಡ್ಕೋ ಅನ್ನುವಂತಹ ನಾಣ್ಣುಡಿಗಳು. The present government didn't come with that manifesto in their electoral manifesto agenda. They have come up with, as I know and as I can remember, 134 electoral promises while before they formed the government, and especially the 5 guarantees. In that, nowhere they mentioned that they do some agricultural reform, something like that. Yes. If that is the case, one nation, one election will be a major incentive for the kind of mindset, for the kind of site like that. It is a site. Site means it's a mental mindset of a political leaders, of a political party. It doesn't mean that we should tolerate all such malgovernance or misgovernance. Definitely we should ask the questions, but one nation, one election is a greater malady to cure the diseases like that. Diseases of the political parties and also the leaders' mindset. They will have to think in a broad perspective. Second one, as she has told me, bomb blast aaytu, national security affect aaytu anta. See, for a gigantic country like India, it's the biggest country. It was not a major security lapse, but it has happened. But in our previous terrorist attack, we gave them a pitching reply, and we are going to give a harshest reply to them in the near future anta Home Minister ಹೇಳಿದ್ದಾರೆ. ನೀವು ಹೇಳಿದ್ರಿ ಈ ತರ ಎಲೆಕ್ಷನ್ ಮಾಡಿದ್ರೆ ಇಷ್ಟೊಂದು ಸೆಕ್ಯೂರಿಟಿ ಬೇಕಾಗುತ್ತೆ, ಕಷ್ಟ ಆಗಲ್ವಾ ಅಂತ. ಎಸ್, ಇನ್ ದಾಟ್ ಡೈರೆಕ್ಷನ್ ಯೋಚನೆ ಮಾಡ್ತಿದ್ದಾರೆ. ಜಾಸ್ತಿ ಮ್ಯಾನ್ ಪವರ್ ನ ರಿಕ್ರೂಟ್ ಮಾಡ್ಕೊಳ್ಳೋದು, ಮ್ಯಾನ್ ಪವರ್ ನ ಹೆಂಗೆ ಆಪ್ಟಿಮಲ್ ಯುಟಿಲೈಸೇಷನ್ ಮಾಡ್ಕೊಳ್ಳೋದು, ಲಾಜಿಸ್ಟಿಕಲಿ ಭಾರತದಂತ ದೇಶಕ್ಕೆ ತುಂಬಾ ದುರ್ಗಮವಾಗಿರುವಂತ ದಾರಿಗಳಲ್ಲೂ ಹೋಗೋದಾಗುತ್ತೆ. ಯಾಕಂದ್ರೆ ಎಷ್ಟೊಂದು ಊರುಗಳಲ್ಲಿ ಈಗ ಆತರ ಇಲ್ಲ, ಕನೆಕ್ಟಿವಿಟಿ ಇದೆ. ಕೆಲವೊಂದು ನಕ್ಸಲ್ ಪೀಡಿತ ರಾಜ್ಯಗಳು ಇದೆ, ಪ್ರದೇಶಗಳು ಇದೆ. ಆ ಪ್ರದೇಶಗಳ ಸಂಖ್ಯೆ ಕಡಿಮೆ ಆಗಿದೆ ಗಣನೀಯ ಪ್ರಮಾಣದಲ್ಲಿ, ಬಟ್ ಇದೆ. ಅದು ಎಲ್ಲದಕ್ಕೂ ಮಾಡ್ಲಿಕ್ಕೆ ಮ್ಯಾನ್ ಪವರ್ ನ ಹೆಂಗೆ ಕ್ರೋಢೀಕರಿಸೋದು, ಸೈಂಟಿಫಿಕಲಿ ಲಾಜಿಕಲಿ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ವಿ ಆರ್ ಸ್ಟಿಲ್ ಇನ್ ದ ಪ್ರೋಸೆಸ್ ಆಫ್ ಥಿಂಕಿಂಗ್ ಓವರ್ ಇಟ್, ಅಂಡ್ ಡೆಫಿನೆಟ್ಲಿ ವಿ ವಿಲ್ ಅರೈವ್ ವಿತ್
ಕನ್ಫ್ಯೂಷನ್. ಅದು ಒಂದು ಒಳ್ಳೆಯ ಸಕಾರಾತ್ಮಕವಾದಂತಹ ಒಂದು ಉತ್ತರ ಸಿಗುತ್ತೆ ನಮಗೆ. I urge in all of you to see a piece of legislation, a revolutionary piece of legislation, through prism of positivity, foresighted-ness, larger goal, universal collective consciousness, not through a prism of suspicion, negativity, or myopism. This is my only request. We are a democracy. We need to see everything balanced in a balanced way. With that, I thank the dignitaries, honorable dignitaries on stage to give me this golden opportunity, especially principal of this college, Devika ma'am, and Prasanna sir, to give me this opportunity to stand right in front of you and speak a few words and share my ideas with you. Especially, I would like to thank you all, my intellectual audience, learned audience. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಚಾರಗಳನ್ನ ಮಂಡಿಸಿದ ಹಿರಿಯ ಅತಿಥಿ ಗಣ್ಯರಿಗೆ ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜ್ಮೆಂಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಿಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಸಮರ್ಪಿಸುತ್ತಿದ್ದೇನೆ. ಎಲ್ಲರೂ ಸಂಸ್ಕಾರವಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಮೇಡಮ್ ಅವರಿಗೆ ತುಂಬುವುದೆಲ್ಲ ಧನ್ಯವಾದಗಳು. ಮಾತನಾಡಿದಂತಹ ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ ಮೇಡಮ್ ಅವರು ಸಹ ಅದೊಂದು ಗೌರವವನ್ನು ಮಾಡ್ತಾರೆ. ಜೋರಾದ ಚಪ್ಪಾಳೆಯ ಮೂಲಕ ಮೇಡಮ್ ಅವರು Some of are disappointed because of they are not given the chance to question. So what you can do is you mention. ಈ ಕಾರ್ಯಕ್ರಮದ ಉದ್ದೇಶ ಯುವ ಶಕ್ತಿಯನ್ನ ರಾಜಕೀಯವಾಗಿ ತರುವುದು. ವಂಶ ಪಾರಂಪರೆಗಳಿಂದ ತಮ್ಮ ಆಸ್ತಿಗಳಂತೆ ರಾಜಕೀಯವನ್ನ ನಡೆಸುತ್ತಿರುವ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಡುವುದು, ಭ್ರಷ್ಟಾಚಾರವನ್ನ ತಡೆಯುವುದು, ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತೆ ಉತ್ತೇಜನದ ಜೊತೆಗೆ ಜಾಗೃತಿ ಮೂಡಿಸುವುದು, ಹಾಗೆ ವಿಧಾನಸಭೆ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ನಿಂತವರೇ ಚುನಾವಣೆಗೆ ಪದೇ ಪದೇ ನಿಲ್ಲುವುದನ್ನ ತಡೆದು ಯುವ ಶಕ್ತಿಗೆ ವೇದಿಕೆಯನ್ನು ನೀಡುವುದು. ಒಟ್ಟಾರೆ ಮುಂದಿನ ದೇಶದ ಅಭಿವೃದ್ಧಿಯನ್ನ ಯುವ ಶಕ್ತಿಯಿಂದ ಕಾಪಾಡುವಂತೆ ಜಾಗೃತಿಗೊಳಿಸುವುದಾಗಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಂದರೂ ಸಮಯ ತಗೊಳ್ಳೋದು ಅದನ್ನೇ. ನಮ್ಮ ದೇಶದಲ್ಲಿ ಸಂಪನ್ಮೂಲವನ್ನ ಅಂದ್ರೆ ಮಾನವ ಸಂಪನ್ಮೂಲವನ್ನ ಹೆಚ್ಚು ಮಾಡ್ತಾ, ಲಾಜಿಸ್ಟಿಕ್ಸ್ ಅನ್ನ ರೀಸೆಟ್ ಮಾಡ್ತಾ, ಅವ್ರು ಹೇಳಿದ್ರಲ್ಲ ಈಗ ಮನೇಲಿ ಕೂತ್ಕೊಂಡೇ ಓಟ್ ಹಾಕುವಂತ ಸಾಧ್ಯತೆಗಳಿಲ್ವಾ ಅಂತ ಹೇಳಿ ಅದನ್ನೂ ಪರಿಗಣಿಸ್ತಾ. ಯಾಕಂದ್ರೆ ಈಗ ಡಿಜಿಟಲ್ ಅರೆಸ್ಟು, ಆಮೇಲೆ ಏನೇನೋ 108 ಬಂದ್ಬಿಟ್ಟಿದೆ. ಒಂದು ಫೋನ್ ತಗೊಂಡ್ರೆ ಅದೆಲ್ಲ ತಗೊಳ್ಳಾಕೊಳ್ತಾ ಇರೋದು ನಮ್ಮಂತವ್ರೆ. ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ತಿದೆ ಅಂದ್ರೆ ಆಯ್ತಪ್ಪ ಇಲ್ಲಿ ದುಡ್ಡು ಕಳಿಸ್ರಿ ಅಂತ ಕಳಿಸ್ತಾ ಇದೀವಿ. ವೋಟ್ ಚೋರಿ ಆ ರೀತಿ ಆಗಲ್ವಾ ಡಿಜಿಟಲಿ ವ್ಯತ್ಯಾಸ ಅನ್ನೋದನ್ನು ಗಮನಿಸ್ತಾ ನೀವು ಈ ಒಂದು ಕಾಲಘಟ್ಟ 3 ತಿಂಗಳನ್ನ ಇನ್ನೂ ಕಡಿಮೆ ಮಾಡಬಹುದು. ಅಂದ್ರೆ ನಾನು ಹೇಳುವಂಥದ್ದು ಎಲ್ಲವೂ ಸರಿಯಾಗಿ ತಯಾರಾದ್ರೆ 1.5 ತಿಂಗಳಲ್ಲೂ ಚುನಾವಣೆ ದೇಶದಲ್ಲಿ ನಡೆದಬಹುದು. ಒಂದೇ ದಿನ ಇಡೀ ದೇಶದಾದ್ಯಂತ ಮತದಾನ ಮಾಡುವಂತಹ ವ್ಯವಸ್ಥೆಗೆ ನಾವು ನಮ್ಮನ್ನ ಸಿದ್ಧಗೊಳ್ತಾ ಇದ್ದೀವಿ. ಇದೆಲ್ಲವೂ ಚರ್ಚಿತ ವಿಷಯಗಳು. ಹಾಗಾಗಿ ಅದು 6 ತಿಂಗಳು 7 ತಿಂಗಳು ಹೋಗಲ್ಲ. 3 ತಿಂಗಳಿಂದ ಇನ್ನೂ ಕಡಿಮೆ ಹಿಡಿದು 1.5 ತಿಂಗಳಲ್ಲಿ ಎಲ್ಲರ ಇನ್ವಾಲ್ವ್ಮೆಂಟ್ ಜೊತೆಗೆ ಹಬ್ಬದ ರೀತಿಯಲ್ಲಿ ಆಚರಿಸಲ್ಪಡಬೇಕು. ನಮ್ಮ ಇಚ್ಛೆ. ನಿಮ್ದು ಕೂಡ ಅದಕ್ಕೆ ಸಹಕಾರ ಇರುತ್ತೆ. ಬರೆದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಡಿ. ಈ ಎಲ್ಲ ವಿಚಾರಗಳ ಬಗ್ಗೆ ಬೆಂಗಳೂರು ಕಾನೂನು ಕಾಲೇಜಿನ ಎಲ್ಲ ಕಾನೂನು ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನ ರಾಜಕೀಯ ವಿಶ್ಲೇಷಕರ ಮುಂದೆ ಪ್ರಸ್ತಾಪವನ್ನ ಮಾಡಿ ಉತ್ತರಗಳನ್ನ ಪಡೆದುಕೊಂಡ್ರು. ಒಟ್ಟಾರೆ ಸಂವಿಧಾನ ದಿವಸ್ ಹಾಗೂ ಒಂದು ರಾಷ್ಟ್ರ ಒಂದು ಚುನಾವಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬೆಂಗಳೂರು ಕಾನೂನು ಕಾಲೇಜಿನ ಆಡಿಟೋರಿಯಂನಲ್ಲಿ ಜರುಗಿತು. ಲಕ್ಷ್ಮೀ ಮ್ಯಾಮ್ ಅವರೇ, ಪ್ರಿನ್ಸಿಪಲ್, ಟೀಚಿಂಗ್ ಫ್ಯಾಕಲ್ಟಿ, ಸ್ಟೂಡೆಂಟ್ಸ್. ಬಟ್ ಈ ಸಿಚುವೇಶನ್ ನೋಡಿದ್ಮೇಲೆ ಇದು ಒಂದಿನದ ಕಾರ್ಯಕ್ರಮ ಆಗಬೇಕಿತ್ತು ಅಂತ ಅನ್ನಿಸ್ತದೆ. ಬಿಕಾಸ್ ಹಲವಾರು ಪ್ರಶ್ನೆಗಳು, ಹಲವಾರು ಸಜೆಷನ್ಸ್. ಸೊ ಅದಕ್ಕೆ ಯಶೋಧರ್ ಹೇಳಿದ್ರು, ನಮ್ಮ ಕಾಲೇಜ್ ವತಿಯಿಂದ
ನಿಮ್ಮಲ್ಲಿ ಏನೇನು ಪ್ರಶ್ನೆಗಳಿದೆ, ಏನೇನು ಸಜೆಷನ್ ಇದೆ ಎಲ್ಲ ಬರವಣಿಗೆ ಮೂಲಕ ಪ್ರಿನ್ಸಿಪಲ್ ಕೊಡಿ. ನಮ್ಮ ಕಾಲೇಜಿನ ಒಂದು ಫೈಲ್ ಮಾಡಿಬಿಟ್ಟು ಆ ಕಮಿಟಿಗೆ ನಾವು ವರ್ಗಾವಣೆ ಮಾಡೋಣ. ಅದು ಪಾರ್ಲಿಮೆಂಟ್ ಕಮಿಟಿಗೆ ಹೋಗ್ಲಿ, ಅಲ್ಲಿ ಚರ್ಚೆ ಆಗ್ಬಿಟ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂತ ನನಗೊಂದು ಪ್ರಶ್ನೆ ಸರ್. ಈ ನೋಟಾ ಅಂತೇಳಿ ಮಾಡಿದ್ರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಎಲೆಕ್ಟ್ ಎನಿ ಪರ್ಸನ್. ನಾನು ಹೋಗಿ ವೋಟ್ ಮಾಡಿದೆ. There should be a policy that if nota increases above the voting of that particular person, that person who is elected should be disqualified. ಅವಾಗ ಎಲ್ಲರೂ ವೋಟ್ ಮಾಡ್ತಾರೆ. ಅವ್ರಿಗೆ ಯಾರು ಅಗತ್ಯ ಇಲ್ಲ. ನಾವು ಮಾಡ್ತಾ ಇರೋದು we don't agree to their participation as a candidate and maybe ಒಂದು ಪಾಲಿಸಿ ಮಾಡಿ. I think 99% of the voting will take place. I think we all will get that. Second thing, mandatory. When we all participate, then this will be successful. ನಾನು 21 years police ಅಲ್ಲಿ ಇದ್ದೆ. ಸುಮಾರು ಒಂದು 10-15 elections ಅನ್ನು participate ಮಾಡಿದ್ದೀನಿ. There will be no lapses of security or logistics in administration also, because ಮೂರು ಎಲೆಕ್ಷನ್ ಒಟ್ಟಿಗೆ ನಡೆಯುವಷ್ಟು ನಮ್ಮ ಕೆಪಾಸಿಟಿ ಇದೆ. ಹಿಂದೆ ನಾವು ಬ್ಯಾಲೆಟ್ ಪೇಪರ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ವಿ. ಇಟ್ ಯೂಸ್ ಟು ಟೇಕ್ 24 hours 48 hours ಟು ಲೆಕ್ಕ ಹಾಕೋದು. ಆ ಚೀಟಿಯನ್ನು ಮಾಡಿಬಿಟ್ಟು ಒಂದು ಮತ್ತೆ ಕೌಂಟಿಂಗ್. ಬಟ್ ನೌ ಇಟ್ ಇಸ್ ಅ ಡಿಜಿಟಲ್ ಒನ್. ವಿದಿನ್ 1.5 hours ವಿಲ್ ಗೆಟ್ ದ ಆನ್ಸರ್. ಸೊ ಆ ರೀತಿ ಬಂದಾಗ ಐ ಥಿಂಕ್ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್, ಪ್ರೊವೈಡೆಡ್ ದೇ ಶುಡ್ ಬಿ ಅ ಫ್ರೀ ಫೇರ್. ಇನ್ನೊಂದು ನನಗೆ ಏನು ಅನಿಸ್ತದೆ ಅಂದ್ರೆ, ಈ ಎಲೆಕ್ಷನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಬಂದಾಗ ಸ್ಟೇಟ್ ಅಲ್ಲಿ ಸೋತೆ ಸೆಂಟ್ರಲ್ the person who is capable of standing for the election will be eligible for that. He will be qualified. So ಈ ಡಬಲ್ ಗೇಮ್ ಮಾಡೋದು ನಿಲ್ತದೆ, ಕರಪ್ಷನ್ ನಿಲ್ತದೆ, and it is one time process ಅಷ್ಟೇ. Only one time there will be a disturbance. 2 ವರ್ಷ ಇದು ಮಿಸ್ ಆಗಿ ಮತ್ತೆ they will again hold that. But in the future there will be a process that every 5 years there will be an election in the state and the center, and there will be a uniformity. There will be a growth in our elections or in our country. So ಈ ಒಂದು ಪಾಲಿಸಿ ಆಗಲೇಬೇಕು. ಯಾರು ಹೇಳಿದ್ರು ಸರ್ 5 ವರ್ಷ ಚೇಂಜ್, ನಾವು ಎಲೆಕ್ಟ್ ಮಾಡ್ತಾ ಇರೋದು ಆ ವ್ಯಕ್ತಿಯನ್ನು. ನೀವು ಕರೆಕ್ಟ್ ವ್ಯಕ್ತಿಯನ್ನು ಎಲೆಕ್ಟ್ ಮಾಡಿ, you will get the good policies. Why you are waiting for the party to change? It is your fault to elect the wrong person. So that should be corrected. So ಇವತ್ತು ನಮ್ಮ ಕೇಶವ್ ಸರ್ ಬಂದಿದ್ದಾರೆ, ಮೇಡಮ್ ಬಂದಿದ್ದಾರೆ. I think they have hindered your minds. Now it is the thought that we are all one, and it is for Bharat what we have to see, that our country should be the number one and it should be for our growth. ಆ ತರ ದೃಷ್ಟಿಯಿಂದ ಇದು ಮಾಡ್ತಾ ಇರೋದು. So ಅದು ಪರವಾಗಿ they are the messengers to that particular information. So ನಮ್ಮಲ್ಲಿ ಬಂದ್ಬಿಟ್ಟು ಈ ಒಂದು 2 hour ನಮ್ಮ ಜೊತೆಲಿ ಕಳೆದಿದ್ದಕ್ಕೆ from our Law and Education Trust and Bangalore Law College, we welcome them in future also. They want to learn. Sir is a very good teacher. He is a law graduate. So I think his knowledge and his experience will support us. We welcome you, sir. Another person is an administrative. ನಾನು IAS ಮಾಡಿದ್ದೆ. I was selected for Indian Postal Service, Group A service ಮಾಡಿದ್ದೆ. But I couldn't go because ಆ ಟೈಮಲ್ಲಿ ಇರಲಿಲ್ಲ, ಬ್ರೇಕ್ ಇರಲಿಲ್ಲ. So I had to take a decision whether to join or not to join. So ಅದಕ್ಕೆ ನಾನು I didn't wanted to join. I started in my state service ಅಲ್ಲಿ ಆಯ್ತು. So she is now the right person. ಯಾರಾದರೂ there are so many aspirants for UPSC or KPSC. Madam will be the right person to guide you, take preparation ಅಂತ. So madam sometimes we call her for that particular thing. So I thank madam also to share with us as an administrative officer. Previously, I think it's one of the profitable organization of the government. So thanks ma'am and sir for coming here, and thank you ma'am for organizing this. Because it is for the good of the nation, good of our students,
ಬರ್ಬೋದಿದೆ, ಇಲ್ಲಾಂದ್ರೆ ಅವ್ರು ಇನ್ನೂ ನಮ್ಮ ಜೊತೆ ಇರ್ತಾ ಇದ್ರು. So I thank once again all the staff, all the students being participating here. Thank you once again.